ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಸಂಪುಟ ಪುನರಚನೆಯ ಸರ್ಕಸ್ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನ ಎಬ್ಬಿಸ್ತಾ ಇದೆ. ಮೊದಲ ಹಂತದಲ್ಲಿ 13 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹಾಗೆ ಯುಟಿ ಖಾದರ್ ಹೊಸ ಮುಖಗಳಾದ್ರೆ ಇನ್ನುಳಿದ 11 ಮಂದಿ ಹಳೆ ಸಚಿವರೇ. ಈಗ 20 ಸ್ಥಾನಗಳಿಗೆ ಸಚಿವ ಸಂಪುಟ ಪುನರ್ರಚನೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣ ಹಾಗೆ ಡಿಕೆ ಶಿವಕುಮಾರ್ ಅವರ ಬಣ ಹೈಕಮಾಂಡ್ ಬಣ ಅಂತ ಹೇಳಿ ತಮ್ಮ ಬಣದ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗಲೇಬೇಕು ಅಂತ ಹೇಳಿ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ. ಶಾಕಿಂಗ್ ಸಂಗತಿ ಏನಪ್ಪಾ ಅಂತ ಅಂದ್ರೆ ಹಿಂದೆ ಇದ್ದಂತಹ ಸಚಿವರಲ್ಲಿ 10 ಜನ ಹಿರಿಯ ನಾಯಕರಿಗೆ ಸಂಪುಟಕ್ಕೆ ನೋ ಎಂಟ್ರಿ ಅನ್ನುವಂತಹ ತೀರ್ಮಾನವನ್ನ ಹೈಕಮಾಂಡ್ ಮಾಡಿದೆ ಅನ್ನುವಂತಹದ್ದು ಸುದ್ದಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮಂತ್ರಿ ಸ್ಥಾನ ಕಳೆದುಕೊಂಡಂತಹ ಆ 10 ಜನ ಹಿರಿಯ ಶಾಸಕರು ಮಾಜಿ ಸಚಿವರು ಯಾರ್ಯಾರು, ಯಾರಿಗೆ ಕ್ಯಾಬಿನೆಟ್ಗೆ ನೋ ಎಂಟ್ರಿ, ಈ ಕುರಿತ ಎಕ್ಸ್ಪೋಸ್ಡ್ ಡೀಟೇಲ್ಸ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ನಿಶ್ಚಿತ. ಸಂಪುಟ ಪುನರಚನೆಯ ಸರ್ಕಸ್ ಜೋರಾಗೆ ನಡೀತಾ ಇದೆ. ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗುತ್ತೆ, ಯಾರಿಗೆಲ್ಲ ಕೈ ತಪ್ಪುತ್ತೆ ಅನ್ನುವಂತಹ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಈ ಕುರಿತಾದ ಮತ್ತಷ್ಟು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋದಕ್ಕೆ ತಿಳಿಸ್ಕೊಳ್ಳೋದಕ್ಕೆ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ ಫೋಕಸ್ ಟಿವಿ ಮುಖ್ಯಸ್ಥರಾಗಿರುವಂತಹ ಹೇಮಂತ್ ಅವರು. ಹಾಯ್ ಸರ್. ಹಾಯ್ ನಿಶ್ಚಿತ. ಸರ್, ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 1 ವಾರ ಕಳೆದೇ ಹೋಯ್ತು. ದಿನ ಕಳೆದಂತೆ ಸಂಪುಟ ರಚನೆ ಸರ್ಕಸ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದಕ್ಕೂ ಕೂಡ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಯಾವ ರೀತಿ ಆಯ್ಕೆ ಮಾಡಬಹುದು, ಯಾವ ರೀತಿ ನಡೆಯುತ್ತೆ ಅಂತ ನೋಡಿ. ನಿಶ್ಚಿತ ಏನಂದ್ರೆ ಈ ಡಿಕೆ ಶಿವಕುಮಾರ್ ಸೆಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಅಂತ, ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಅಲ್ಲ. ಜನರಿಂದ ಗೆದ್ದು ಬಂದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾದ್ರೆ ಶಾಸಕರಿಂದ ಆಮೇಲೆ ಒಪ್ಪಂದದ ಮುಖಾಂತರ ಮುಖ್ಯಮಂತ್ರಿ ಆಗಿದ್ದಂಥವರು ಡಿ ಕೆ ಶಿವಕುಮಾರ್. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 13 ಜನ ಹಿರಿಯ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಮಂತ್ರಿಗಳಾಗಿ. ಅದರಲ್ಲಿ ನೀವು ಹೇಳಿರೋ ಪ್ರಕಾರ ಯತೀಂದ್ರ ಒಬ್ಬರು, ಆಮೇಲೆ ಯುಟಿ ಖಾದರ್ ಹೊಸದಾಗಿ ಮಂತ್ರಿಗಳಾದರು. 11 ಜನ ಹಿಂದಿನ ಹಳೆಯ ಸಚಿವರೇ. ಓಕೆ, ಇನ್ನು 20 ಸ್ಥಾನಕ್ಕೆ ಏನಿದೆಯಲ್ಲ, ಇನ್ನೇನು ಸಚಿವ ಸಂಪುಟಕ್ಕೆ ಸ್ಥಾನವನ್ನು ಭರ್ತಿ ಮಾಡ್ಕೊಳ್ಬೇಕು, ಯಾರು ಆಗ್ತಾರೆ ಅನ್ನುವಂಥ ಪ್ರಶ್ನೆ ಜೋರಾಗಿದೆ. ಅದಲ್ಲದೆ ಒಂದು ಸ್ಟ್ರಾಟಜಿ, ಒಂದು ಬೈಲಾ ರೆಡಿ ಮಾಡಿದಾರಂತೆ, ಒಂದು ಫಾರ್ಮುಲಾ. ಈ ಥರ ಒಂದು ಫಾರ್ಮುಲಾ ರೆಡಿ ಮಾಡ್ಕೊಳ್ಳೋಣ, ಇಂತಿಂಥವ್ರನ್ನ ನಾವು ಕೈ ಬಿಟ್ಬಿಡೋಣ ಅನ್ನುವಂಥದ್ದು. ತೀರಾ ಹಿರಿಯ ಸಚಿವರಾಗಿರ್ಬೋದು, ಅಥವಾ ಭ್ರಷ್ಟಾಚಾರದಲ್ಲಿ ಹೆಸರನ್ನು ಕೇಳಿ ಬಂದಿರೋದ್ರಿಂದ ಆಗಿರ್ಬೋದು, ಅಥವಾ ಜಾತಿಯ ಸಮೀಕರಣ ಇರ್ಬೋದು, ಅಥವಾ ಪ್ರಾದೇಶಿಕ ಲೆಕ್ಕಾಚಾರಗಳಿರ್ಬೋದು. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ ಅನ್ನುವಂಥ ಸ್ಫೋಟಕ ಮಾಹಿತಿ ಲಭ್ಯ ಆಗ್ತಾಯಿದೆ. ನಿಶ್ಚಿತ ಅದನ್ನು ಕೂಡ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. 20 ಸ್ಥಾನಗಳನ್ನು ಏನು ತುಂಬಬೇಕಲ್ಲ, ಅದಕ್ಕೆ 60 ಜನ ಕಾಯ್ತಾ ಇದ್ದಾರೆ. 60 ಜನರಲ್ಲಿ ಹಿಂದಿನ ಸಚಿವರಾಗಿದ್ದಂಥವ್ರನ್ನ 10 ಜನರನ್ನು ಬಿಡ್ತಾ ಇದ್ದಾರೆ ಸಂಪುಟದಿಂದ. ಅವ್ರನ್ನ ನೋ ಎಂಟ್ರಿ, ನೀವು ಸಂಪುಟಕ್ಕೆ ಬೇಡ, ನೀವು ಅಲ್ಲಿ ದೂರ ಇರಿ, ಪಕ್ಷದ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ 10 ಸಚಿವರು ಯಾರು ಅನ್ನೋದನ್ನು ನಾವು ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ನೀವು ಹೇಳೋ ಪ್ರಕಾರ ಎಸ್, ಈ ಕಡೆ ಸಿದ್ದರಾಮಯ್ಯನವರ ಬಣ, ಡಿ ಕೆ ಶಿವಕುಮಾರ್ ಬಣ, ಹೈಕಮಾಂಡ್ ಬಣ, ಈ ಥರದಿದೆ. ಆ ಕ್ಯಾಲ್ಕುಲೇಷನ್ ಏನು ಅನ್ನೋದಿದೆಯಲ್ಲ ಪಕ್ಕಾ ರೋಚಕವಾಗಿದೆ ನಿಶ್ಚಿತ. ಅಂದ್ರೆ ಈಗಾಗಲೇ ಹಿರಿಯ ಸಚಿವರೆಲ್ಲ 10 ಜನರಿಗೆ ಸಂಪುಟದಲ್ಲಿ ಸ್ಥಾನ ಇಲ್ಲ ಅಂತ ಆದ್ರೆ ಯಾವ ಕಾರಣಕ್ಕೆ ಅವ್ರನ್ನ ಸಂಪುಟದಿಂದ ಕೈ ಬಿಡ್ಲಾಗತ್ತೆ, ಅವ್ರು ಸುಮ್ಮನೆ ಇರ್ತಾರ, ಇದು ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡಿ. ಹೈಕಮಾಂಡ್ ತೀರ್ಮಾನ ಅಂತಾದಾಗ ಅವ್ರು ಸುಮ್ಮನೆ ಇರಲೇಬೇಕಲ್ವಾ. ಈಗ ಸಿದ್ದರಾಮಯ್ಯನವ್ರನ್ನ ನೀವು ಏನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿರಿ ಅಂತ ಹೇಳಿದಾಗ ಅವರು ಕೆಳಗಿಳಿದ್ರಲ್ಲ, ಸುಮ್ಮನೆ ಇದಾರಲ್ಲ, ಅವ್ರೇನು ಮಾಡೋಕ್ಕಾಗಲ್ವಲ್ಲ. ಅದೇ ರೀತಿ ಹೈಕಮಾಂಡ್ ಯಾವಾಗ ಸ್ಟ್ರಾಂಗ್ ಹೈಕಮಾಂಡ್ ಅಂತ ಆಗುತ್ತೋ ಅವತ್ತು ಇಲ್ಲಿ ಯಾರೂ ಸ್ಥಳೀಯವಾಗಿ ಆಟ ಆಡ್ಲಿಕ್ಕೆ ಆಗೋದಿಲ್ಲ. ಆ ಎಲ್ಲ ಲೆಕ್ಕಾಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಇವರು ಕೆಲಸ ಮಾಡ್ತಾರೆ, ಸಚಿವ ಸಂಪುಟ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ. ಓಕೆ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಟೈಮಲ್ಲಿ ಈಗ 18ನೇ ತಾರೀಕಿಗೆ ರಾಜ್ಯಸಭೆ ಚುನಾವಣೆ ಇದೆ. ಆ ಚುನಾವಣೆ ಮುಗಿಯುವವರೆಗೂ ಈ ಹಂತದಲ್ಲಿ ಈಗ ಹೋಗಲ್ಲ, ಇವರು ಸಂಪುಟ ಪುನಾರಚನೆಗೆ ಹೋಗಲ್ಲ. ಅದರ ನಂತರ ಏನು ಸಂಪುಟ ಪುನಾರಚನೆಗೆ ಹೋಗ್ತಾರಲ್ಲ, ನೀವು ಹೇಳಿರೋ ಎಲ್ಲ ಲೆಕ್ಕಾಚಾರಗಳು ಅಲ್ಲಿ ಬರ್ತವೆ, ಎಲ್ಲವೂ ಲೆಕ್ಕಾಚಾರಗಳು ಬರ್ತವೆ. ಯಾವ್ಯಾವ ಆಧಾರದ ಮೇಲೆ ಯಾರನ್ನ ಕೈ ಬಿಟ್ಟರು, ಯಾವ ಆಧಾರದ ಮೇಲೆ ಯಾರಿಗೆ ಅವಕಾಶಗಳನ್ನು ಕೊಟ್ಟರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಕೋಟಾಗಳು ಬರ್ತವೆ, ಈ ಜಾತಿಯವ್ರಿಗೆ ಇಷ್ಟಿಷ್ಟು, ಈ ಭಾಗದವ್ರಿಗೆ ಇಷ್ಟಿಷ್ಟು, ಮಹಿಳೆಯರಿಗಿಷ್ಟು ಸಚಿವ ಸ್ಥಾನ ಅನ್ನುವಂಥದ್ದು, ದಲಿತರಿಗಿಷ್ಟು, ಲಿಂಗಾಯತರಿಗಿಷ್ಟು, ಬ್ಯಾಕ್ವರ್ಡ್ಗಳಿಗಿಷ್ಟು, ಗೌಡ್ರಿಗಿಷ್ಟು, ಇದೆಲ್ಲ ಬರುತ್ತೆ ಲೆಕ್ಕಾಚಾರ. ಆ ಲೆಕ್ಕಾಚಾರ ಫೈನಲಿ ಯಾವ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್, ಯಾವ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಯಾವ ರೀತಿ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಸಮಯಗಳಲ್ಲಿ, ಕೆಲವೇ ದಿನಗಳಲ್ಲಿ ಗೊತ್ತಾಗ್ಬೋದು ನಿಶ್ಚಿತ.